ಬಹಳ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೇವೆ. ಸನ್ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು, ಕರ್ನಾಟಕ ಸರ್ಕಾರ ಮತ್ತೆ ಜಿ ಪರಮೇಶ್ವರ್ ಅವರು ಬಹಳ ಸರಳ ಮತ್ತೆ ಸಜ್ಜನಿಕೆಯ ರಾಜಕಾರಣಿಯವರು. ಅವರು ತುಮಕೂರು ದಸರಾ ಯಶಸ್ವಿ ಆಗಬೇಕು ಅಂತ ಹೇಳಿದ್ರೆ ಪಕ್ಷಾತೀತವಾಗಿ ಎಲ್ಲ ಪಕ್ಷದವರ ಒಂದು ವಿಶ್ವಾಸವನ್ನು ತಗೊಂಡು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರು. ನಾವು ಅನ್ಕೊಂಡಿದ್ದು 36 ವರ್ಷಗಳಿಂದ ಬೇರೆ ಬೇರೆ ಸಂಘ ಸಂಸ್ಥೆಗಳು ನಡೆಸ್ಕೊಂಡು ಬರ್ತಿದ್ದು. ಇವರು 2 ವರ್ಷದ ಹಿಂದೆ ಈ ದಸರಾವನ್ನ ಜಿಲ್ಲಾಡಳಿತ ಮತ್ತೆ ಕರ್ನಾಟಕ ಸರ್ಕಾರ ಮಾಡುತ್ತೆ ಅಂತ ಹೇಳಿದ್ರೆ ಯಾವ ರೀತಿ ಆಗುತ್ತೆ, ಏನೋ ಒಂದು ನಡೆಸ್ತಾರೆ ಅನ್ಕೊಂಡಿದ್ದು. ಇದಕ್ಕೊಂದು ಕಳೆ ಕಟ್ತಾರೆ, ಇದಕ್ಕೊಂದು ಅರ್ಥಪೂರ್ಣ ಕಟ್ತಾರೆ ಅಂತ ನಾವು ಅನ್ಕೊಂಡಿರಲಿಲ್ಲ. ಆದರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ವಿಶೇಷವಾಗಿ ಮೈಸೂರು ದಸರಾವನ್ನ ನಾವು ಬಹಳ ವರ್ಷಗಳಿಂದ ಆಚರಣೆ ಮಾಡ್ಕೊಂಡು ಬರ್ತಿದ್ದೇವೆ. ಕೃಷ್ಣದೇವರಾಯನ ವಿಜಯನಗರದ ಸಂಸ್ಥಾನದಲ್ಲಿ ಇದ್ದಂತ ಸಂದರ್ಭದಲ್ಲಿ ಮೈಸೂರು ದಸರಾ ಇಡೀ ದೇಶಕ್ಕೆ ವಿಶೇಷವಾಗಿರುವಂತಹ ದಸರಾ. ಅಂತ ಒಂದು ದಸರಾವನ್ನ ತುಮಕೂರಿನಲ್ಲಿ ಮಾಡಬೇಕು ಅಂತ ಹೇಳಿ ಒಂದು ಕಲ್ಪನೆ ಇಟ್ಕೊಂಡು, ಅರ್ಥಪೂರ್ಣ ಇಟ್ಕೊಂಡು, ಒಂದು ವಿಶೇಷವಾದ ಸಜ್ಜನಶೀಲತೆಯನ್ನು ತುಂಬಿ ಇವತ್ತು ಈ ಕಾರ್ಯಕ್ರಮವನ್ನು ಆವಿಷ್ಕಾರವನ್ನು ಮಾಡಿದ್ದಾರೆ. ಈ ದಸರಾದಲ್ಲಿ ನಾನು ಕೂಡ ಸುಮಾರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ. ಅದರಲ್ಲಿ ವಿಶೇಷವಾಗಿ ಪಂಚಿನ ಕವಾಯಿತು ಇಡೀ ಅದನ್ನು ಪೊಲೀಸರು ಮಾಡ್ತಾರೆ. ಆದ್ರೆ ನಮ್ಮ ವಿದ್ಯಾರ್ಥಿಗಳು ಅದನ್ನ ಮಾಡಿದ್ರು. ತುಂಬಾ 60 ದಿವಸ ಟ್ರೈನಿಂಗ್ ಕೊಟ್ಟು ಪೊಲೀಸರಿಗಿಂತ ಒಂದು ಕೈ ಮೇಲು ಅನ್ನೋ ರೀತಿಯಲ್ಲಿ ತುಮಕೂರು ನಗರದ ಎಲ್ಲ ವಿದ್ಯಾರ್ಥಿಗಳು ಭಾಗವಹಿಸಿ ಆ ಕಾರ್ಯಕ್ರಮ ಯಶಸ್ವಿ ಮಾಡಿದ್ರು. ಎರಡನೇದಾಗಿ ಎಕ್ಸಿಬಿಷನ್, ಫ್ಲವರ್ ಶೋ ಎಕ್ಸಿಬಿಷನ್ಗೆ ತುಂಬಾ ಅದ್ಭುತವಾಗಿ ಅದಕ್ಕೊಂದು ಕಳೆಯನ್ನ ತುಂಬಿದ್ದಾರೆ. ನೀವೆಲ್ಲರೂ ಹೋಗಿ ಎಕ್ಸಿಬಿಷನ್ ಅನ್ನ ನೋಡ್ಬೇಕು. ಮೂರನೇದು ಹೆಲಿಕಾಪ್ಟರ್ ಬರ್ತಾ ಇದೆ. ಹೆಲಿಕಾಪ್ಟರ್ ಮತ್ತೆ ಇವತ್ತು ಸ್ತಂಭ ಚಿತ್ರಗಳನ್ನ ಮತ್ತೆ ಎಲ್ಲ 50 ದೇವತೆಗಳನ್ನ ಒಂದು ಪ್ರದರ್ಶನ ಇಟ್ಟಿದ್ದಂತ ರೀತಿ ಅರ್ಥಪೂರ್ಣವಾಗಿತ್ತು. ಇವತ್ತು ನಾನು ಜಿ ಪರಮೇಶ್ ಸಾಹೇಬರಿಗೆ ಈ ಸಂದರ್ಭದಲ್ಲಿ ಇನ್ನೂ ಮುಂದಿನ ವರ್ಷ ಅರ್ಥಪೂರ್ಣವಾಗಿ ದಸರಾ ಆಚರಣೆ ಆಗಲಿ. ತುಮಕೂರು ಬೆಂಗಳೂರಿನ ಕೂಗಳತೆ ದುರ್ಗದಲ್ಲಿರುವಂಥದ್ದು. ತುಮಕೂರನ್ನ ಬೆಂಗಳೂರಿನ ಮಟ್ಟಕ್ಕೆ ತಗೊಂಡೋಗ್ಬೇಕು ಅಂತ ಮೋನೋ ಟ್ರೈನ್ಗಳನ್ನ, ಮೆಟ್ರೋ ಟ್ರೈನ್ಗಳನ್ನ ಅಳವಡಿಸಬೇಕು ಅಂತ ಹೇಳಿದ್ದಾರೆ. ಅದರಿಂದ ನಾನು ಈ ಸಂದರ್ಭದಲ್ಲಿ ಅವರಿಗೆ ಶುಭ ಹಾರೈಸ್ತೇನೆ. ಜಯಚಂದ್ರ ಸಾಹೇಬರಿಗೆ ಮತ್ತೆ ಜ್ಯೋತಿ ಗಣೇಶ್ ಅವರಿಗೆ ಮತ್ತೆ ಜಿಲ್ಲಾಡಳಿತಕ್ಕೆ ಅಭಿನಂದನೆ ಸಲ್ಲಿಸಿ ನಾನು ಮಾತನ್ನ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತು.